functions. Various parts of single phase transformer or three phase transformer, same thing. Various parts of single phase transformers, diagrams and label the parts of single phase transformer. Today, first part, magnetic core. Magnetic core is the outer part of the in single phase transformer. So without core, it cannot be in primary and secondary winding. ಒಂದು ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಹಾಕಬೇಕಂದ್ರೆ ಮ್ಯಾಗ್ನೆಟಿಕ್ ಕೋರ್ ಬೇಕೇ ಬೇಕು. ಅದರಲ್ಲಿ ಅದು ವಿತೌಟ್ ಮ್ಯಾಗ್ನೆಟಿಕ್ ಕೋರ್ ಇಟ್ ನಾಟ್ ಬಿ ಕನೆಕ್ಟೆಡ್ ಟು ದಿ ವೈಂಡಿಂಗ್. ವೈಂಡಿಂಗ್ ಹಾಕ್ಲಿಕ್ಕೆ ಆಗುತ್ತಾ? ಇಲ್ಲ, ದೇರ್ ಇಸ್ ನೋ ಕನೆಕ್ಟೆಡ್ ಟು ದಿ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್. ಯಾವುದೇ ಮ್ಯಾಗ್ನೆಟಿಕ್ ಕೋರ್ ಇದೆ ಅಂದರೆ ನಾವು ವೈಂಡಿಂಗ್ ಹಾಕ್ಲಿಕ್ಕೆ ಆಗುತ್ತೆ. ನೋಡಿ, number of stampings in that U shape, L shape, D shape, so many different type structure. ಒಂದು ಮ್ಯಾಗ್ನೆಟಿಕ್ ಕೋರ್ ಮಾಡಬೇಕಂದ್ರೆ ಏನು ಮಾಡಬೇಕು? So many different types of structure ಅಂದ್ರೆ laminated for thin ಯಾವ shape ಅಲ್ಲಿ ಇರುತ್ತೆ, U shape, L shape, D shape, so many different type. Number of stampings ತಗೊಂಡು ಒಂದು ನಾವು ಸೈಜ್ ಅನ್ನು ಒಂದು ಯಾವ ಮ್ಯಾಗ್ನೆಟಿಕ್ ಕೋರ್ ಅನ್ನು ಏನು ಮಾಡ್ತೀವಿ, ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅದು laminated core ಏನಿರ್ತದೆ ಸಿಲಿಕಾನ್ ಸ್ಟೀಲ್ ಮೆಟೀರಿಯಲ್ ಇಂದ ಇರುತ್ತೆ. ಬಿಕಾಸ್ ಆಫ್ ದಟ್ reduce the losses. ಯಾವ ಲಾಸಸ್ ಅನ್ನು ರಿಡ್ಯೂಸ್ ಮಾಡಬಹುದು? ಎಡಿ ಕರೆಂಟ್ ಲಾಸಸ್ ಅಂಡ್ ಹಿಸ್ಟೆರಿಸಿಸ್ ಲಾಸಸ್ ಅನ್ನು ರಿಡ್ಯೂಸ್ ಮಾಡಲಿಕ್ಕೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ? ಸಿಲಿಕಾನ್ ಸ್ಟೀಲ್ ಲ್ಯಾಮಿನೇಟೆಡ್ ಅಂತ ಮ್ಯಾಗ್ನೆಟಿಕ್ ಕೋರ್ ಅನ್ನು ಏನು ಮಾಡ್ತಾರೆ? ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಆ ಕನ್ಸ್ಟ್ರಕ್ಷನ್ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ ಥಿಕ್ನೆಸ್ ಯಾವುದು ಮ್ಯಾಗ್ನೆಟಿಕ್ ಕೋರ್ ಸ್ಟ್ಯಾಪಿಂಗ್ಸ್. ಮ್ಯಾಗ್ನೆಟಿಕ್ ಕೋರ್ ಸ್ಟ್ಯಾಪಿಂಗ್ಸ್ ಸೈಜ್ ಥಿಕ್ನೆಸ್ ಎಷ್ಟು ಇರುತ್ತೆ? 2.5 mm to 3 mm. ನೋಡಿ, ನಾವು ಒಂದು ಯಾವುದೇ ಒಂದು ಮ್ಯಾಗ್ನೆಟಿಕ್ ಕೋರ್, ದಿಸ್ ಒನ್ ಇಸ್ ಮ್ಯಾಗ್ನೆಟಿಕ್ ಕೋರ್ ನೋಡಿದ್ರಲ್ಲ, ಈ ಮ್ಯಾಗ್ನೆಟಿಕ್ ಕೋರ್ ಸೈಡ್ ಲೈನ್ ಇದಾವಲ್ಲ, ಸೈಡ್ ಲೈನ್ ಏನು ಮಾಡ್ತಾರೆ ನಾವು? ಕನೆಕ್ಟ್ ದಿ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್. ಯಾಕಂದ್ರೆ ಮ್ಯಾಗ್ನೆಟಿಕ್ ಕೋರ್ ಇಲ್ಲ ಅಂದ್ರೆ ನಾವು ವೈಂಡಿಂಗ್ ಹಾಕ್ಲಿಕ್ಕೆ ಆಗದೆ, ಹೌದಲ್ಲ? ಒಂದು ಮ್ಯಾಗ್ನೆಟಿಕ್ ಕೋರ್ ಇದ್ರೆ ಮಾತ್ರ ನಾವು ವೈಂಡಿಂಗ್ ಹಾಕ್ಲಿಕ್ಕೆ ಆಗುತ್ತೆ. ನಾವೇನು ಮಾಡ್ತೇವೆ? ಸೈಡ್ ಲೈನ್ಗೆ ಒಂದು ಪ್ರೈಮರಿ ವೈಂಡಿಂಗ್ ಅಂಡ್ ಸೆಕೆಂಡರಿ ವೈಂಡಿಂಗ್, ಹೌದಾ? ಪ್ರೈಮರಿ ವೈಂಡಿಂಗ್ should be connected in AC supply, secondary winding should be connected in load connected. Okay, ನೋಡಿ, ನಾವು ಯಾವುದೇ ಒಂದು ಮ್ಯಾಗ್ನೆಟಿಕ್ ಕೋರ್ so many different types of materials are there. ನಾವು ಯಾಕಂದ್ರೆ ಐರನ್ ಮೆಟೀರಿಯಲ್ ಹೋಗಬೇಕು, ಬಟ್ ಲಾಸಸ್ ಇಟ್ಟು ಮೋರ್. ಅದಕ್ಕೆ ನಾವು ಏನು ಮಾಡ್ತೇವೆ? ಇಟ್ ಈಸ್ ಮೇಡ್ ಅಪ್ ಆಫ್ ಸಿಲಿಕಾನ್ ಸ್ಟೀಲ್ ಲ್ಯಾಮಿನೇಟೆಡ್ ತಗೊಳ್ಳೋದ್ರಿಂದ ಏನಂತ ರಿಡ್ಯೂಸ್ ಮಾಡ್ತೇವೆ? ಏನಂತ ರಿಡ್ಯೂಸ್ ಮಾಡ್ತೇವೆ? ಲಾಸಸ್ ಅನ್ನು. ಯಾವ ವೇರಿಯಸ್ ಟೈಪ್ ಆಫ್ ಲಾಸಸ್ ಇನ್ ಮ್ಯಾಗ್ನೆಟಿಕ್ ಕೋರ್ ಅಂದ್ರೆ ಲಾಸ್ ಅನ್ನು ಎಡಿ ಕರೆಂಟ್ ಲಾಸಸ್ ಅನ್ನು ನಾವು ರಿಡ್ಯೂಸ್ ಮಾಡಲಿಕ್ಕೆ ನಾವು ಏನು ಮಾಡ್ತೇವೆ? ಸಿಲಿಕಾನ್ ಸ್ಟೀಲ್ ಲ್ಯಾಮಿನೇಟೆಡ್ ಅಂತ ಮಟೀರಿಯಲ್ ಅನ್ನು ತಗೊಂತೇವೆ ಅಂತ ಹೇಳಿ. ಬಟ್ ಮ್ಯಾಗ್ನೆಟಿಕ್ ಕೋರ್ ಪ್ರೊವೈಡ್ಸ್ ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪಾತ್. ಏನು ಪ್ರೊವೈಡ್ ಮಾಡ್ತೀವಿ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಪಾತ್ ಅನ್ನು ಪ್ರೊವೈಡ್ ಮಾಡುವಂತ ಕೆಲಸ ಯಾವ ಮಾಡ್ತೀವಿ? ಸಪೋರ್ಟಿಂಗ್ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್. ನಾವು ಏನು ಮಾಡ್ತೇವೆ? ಬೋತ್ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್ಗೆ ನಾವು ಏನು ಮಾಡ್ತೇವೆ? ವೈಂಡಿಂಗ್ ಹಾಕ್ತೇವೆ. ಯಾವ ಮಟೀರಿಯಲ್ ಅಂದ್ರೆ ಕಾಪರ್ ಮಟೀರಿಯಲ್ ಆರ್ ಅಲ್ಯೂಮಿನಿಯಂ ಮಟೀರಿಯಲ್ಸ್ ಅನ್ನು ಬೋತ್ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್ ಅನ್ನು ಹಾಕೋದ್ರಿಂದ ಟು ಪ್ರೊಡ್ಯೂಸ್ ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪಾತ್ ಇನ್ ಮ್ಯಾಗ್ನೆಟಿಕ್ ಕೋರ್. ಆ ಕೋರಿಗೆ ನಾವು ವೈಂಡಿಂಗ್ ಅನ್ನು ಹಾಕೋದ್ರಿಂದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪಾತ್ ಅನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, what is the functions of the magnetic core? To supporting the primary and secondary winding, to provide the magnetic flux path in primary secondary winding. There is 2 points of the magnetic functions, magnetic core functions. To provide the primary magnetic flux path and to supporting the magnetic winding in primary secondary winding. ಅದು ಯಾವ ಮಟೀರಿಯಲ್ ಇರುತ್ತದೆ ಮತ್ತೆ ಹೇಳಬೇಕು. ಟೈಪ್ ಆಫ್ ಮಟೀರಿಯಲ್ ಯೂಸ್ಡ್ ಇನ್ ಮ್ಯಾಗ್ನೆಟಿಕ್ ಕೋರ್ ಅಂದ್ರೆ ಯಾವ? ಸಿಲಿಕಾನ್ ಸ್ಟೀಲ್ ಲ್ಯಾಮಿನೇಟೆಡ್. ಯಾಕೆ ಸಿಲಿಕಾನ್ ಸ್ಟೀಲ್ ಲ್ಯಾಮಿನೇಟೆಡ್ ಕೋರ್ ಇರೋ ಅದೇ ಮಟೀರಿಯಲ್ ಅನ್ನು ಯಾಕೆ ಯೂಸ್ ಮಾಡಬೇಕಂತಂದ್ರೆ ಪ್ರೊವೈಡ್ ದಿ ಏನು ಲಾಸಸ್ ಅನ್ನು ರಿಡ್ಯೂಸ್. ಯಾವ ಲಾಸಸ್ ಅಂದ್ರೆ ಸ್ಟ್ರೆಸ್ ಲಾಸ್ ಅಂಡ್ ಎಡಿ ಕರೆಂಟ್ ಲಾಸಸ್ ಅನ್ನು ರಿಡ್ಯೂಸ್ ಮಾಡ್ತದೆ. ಆದ ಕಾರಣ ನಾವು ಯಾವ ಮಟೀರಿಯಲ್ ಯೂಸ್ ಮಾಡ್ತೇವೆ? ಸಿಲಿಕಾನ್ ಸ್ಟೀಲ್ ಲ್ಯಾಮಿನೇಟೆಡ್ ಕೋರ್ ಅನ್ನು ಮಟೀರಿಯಲ್ ಅನ್ನು ಯೂಸ್ ಮಾಡ್ತೇವೆ ಕೋರ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಂತ ಹೇಳಿ. ನೆಕ್ಸ್ಟ್ ಒಂದು ಸೆಕೆಂಡ್ ಒನ್, ಇದು ಮ್ಯಾಗ್ನೆಟಿಕ್ ಕೋರ್ ಆಯ್ತು. ನೆಕ್ಸ್ಟ್ ಒನ್ ಯಾವುದು? ವೈಂಡಿಂಗ್. ನೋಡಿ, ದೇರ್ ಆರ್ 2 ಟೈಪ್ಸ್ ಆಫ್ ವೈಂಡಿಂಗ್. ಒನ್ ಇಸ್ ಪ್ರೈಮರಿ ವೈಂಡಿಂಗ್, ಸೆಕೆಂಡ್ ಇಸ್ ಸೆಕೆಂಡರಿ ವೈಂಡಿಂಗ್. ಓಕೆ, ನೋಡಿ, ದ ಟ್ರಾನ್ಸ್ಫಾರ್ಮರ್
contains primary and secondary windings. These windings made up of copper conductor or aluminum conductor. Almost 100% copper conductors are used both primary and secondary winding ಅನ್ನು ಯೂಸ್ ಮಾಡ್ತಾರೆ. ಆ ವೈಂಡಿಂಗ್ ವಾರ್ನಿಸ್ ಆರ್ ಇಂಪ್ರೆಗ್ನೇಟೆಡ್ ಪೇಪರ್ ಇಂದ ಕೂಡಿದೆ. ವೈಂಡಿಂಗ್ ಏನಿರುತ್ತೆ ಇನ್ಸುಲೇಟೆಡ್ ಮಟೀರಿಯಲ್. ಯಾವ ಮಟೀರಿಯಲ್ ಅಂದ್ರೆ ಇಂಪ್ರೆಗ್ನೇಟೆಡ್ ಪೇಪರ್ ಆರ್ ವಾರ್ನಿಸ್ ಮಟೀರಿಯಲ್ ಇಂದ ಕೂಡಿರುತ್ತೆ. ಯಾವುದು ಬೋತ್ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್. ನೋಡಿ 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 ಕಾಪರ್ ಮಟೀರಿಯಲ್ ಕಂಡಕ್ಟರ್ ಅದರ ಮೇಲೆ ಇನ್ಸುಲೇಷನ್ ಜಸ್ಟ್ ಇನ್ಸುಲೇಷನ್ ರಿಮೂವಲ್ ಕನೆಕ್ಟ್ ಮಾಡಿ ನೋ ಸಪ್ಲೈ ಡಿವೋಟ್ ದಿ ವೈಂಡಿಂಗ್. ಆ ಸಪ್ಲೈ ಕೊಟ್ಟರೆ ಸಪ್ಲೈ ಪಾಸ್ ಆಗಲ್ಲ. ಯಾಕಂದ್ರೆ ಅದರ ಮೇಲೆ ಇನ್ಸುಲೇಷನ್ ಇದೆ. ಮೈದಾ ಶೀಟ್ ವೈಟ್ ಟೈಪ್ ನೋಡಿದ್ರೆ ಈಗ ನೀವು ಲೈಫ್ ತಗೊಂಡು ರಿಮೂವ್ ಮಾಡಲೇಬೇಕು. ಯಾವ್ದನ್ನ ಇನ್ಸುಲೇಷನ್ ಮಾಡಿದ್ರೆ ಅದರ ಮೇಲೆ ಇರೋದು ಕಾಪರ್ ಮಟೀರಿಯಲ್ ಮೇಲೆ ಇರೋದು ಇನ್ಸುಲೇಷನ್ ಮಟೀರಿಯಲ್ ಅಂತ ಇರಲೇಬೇಕು. ಅದು ಹಾಕಲೇಬೇಕು. ಓಕೆನಾ? ಅದ ಕಾರಣ ನಾವು ಕಂಡಕ್ಟರ್ ಕಾಪರ್ ಕಂಡಕ್ಟರ್ ಇನ್ಸುಲೇಟೆಡ್ ಇಂಪ್ರೆಗ್ನೇಟೆಡ್ ಪೇಪರ್ ವಾರ್ನಿಸ್ ಮಟೀರಿಯಲ್ ಕೂಡಿರುತ್ತೆ ಕಂಡಕ್ಟರ್. ಓಕೆನಾ? should be cross-sectional rectangular shape ನಲ್ಲಿ ಇರುತ್ತೆ. ಯಾವುದು ಕಾಪರ್ ಕಂಡಕ್ಟರ್ ಯಾವ shape ನಲ್ಲಿ ಇರುತ್ತೆ? rectangular cross-section ಇದರಲ್ಲಿ ಇರುತ್ತೆ. ಯಾವುದು ಕಾಪರ್ ಕಂಡಕ್ಟರ್. The primary winding should be both primary winding. ನಾವು ಏನು ಮಾಡ್ತೀವಿ? primary winding ಅನ್ನು ನಾವು ಎಲ್ಲಿ ಕನೆಕ್ಟ್ ಮಾಡ್ತೇವೆ? AC ಸಪ್ಲೈ ಕನೆಕ್ಟ್ ಮಾಡ್ತೀವಿ. secondary winding ಅನ್ನು ಎಲ್ಲಿ ಕನೆಕ್ಟ್ ಮಾಡ್ತೇವೆ? ನೋಡಿ ಈ ತರ winding ಇರುತ್ತೆ. ಇದನ್ನ ಲೋಡ್ ಕನೆಕ್ಟ್ ಮಾಡ್ತೀವಿ. ಲೋಡ್ ಸೆಕೆಂಡರಿ ಸ್ಟೇಟ್ಸ್ ಸಪ್ಲೈ ಪ್ರೈಮರಿ ಕನೆಕ್ಟ್. ಓಕೆ, ಈ ತರ ನಾವು ಇದನ್ನ ಏನು ಮಾಡ್ತೇವೆ? ಇದನ್ನ ಪ್ರೈಮರಿ ವೈಂಡಿಂಗ್ ಶುಡ್ ಬಿ ಕನೆಕ್ಟೆಡ್ ಇನ್ ಎಸಿ ಸಪ್ಲೈ, ಸೆಕೆಂಡರಿ ವೈಂಡಿಂಗ್ ಶುಡ್ ಬಿ ಕನೆಕ್ಟೆಡ್ ಇನ್ ಲೋಡ್ ಕನೆಕ್ಟ್ ಮಾಡ್ತೀವಿ. ಓಕೆನಾ? ಅದನ್ನ ಹೇಳ್ತೇವೆ ದ ಪ್ರೈಮರಿ ವೈಂಡಿಂಗ್ ದ ಎಕ್ಸ್ಟರ್ನಲ್ ಸಪ್ಲೈ ಅಪ್ಲೈ ಟು ದ ಪ್ರೈಮರಿ ವೈಂಡಿಂಗ್. ನಾವು ಸಪ್ಲೈ ಕೊಟ್ಟಂತ ಪ್ರೈಮರಿ ವೈಂಡಿಂಗ್ ಆಲ್ಟರ್ನೇಟಿವ್ ಕರೆಂಟ್ ಪಾಸ್ ಆಗುತ್ತೆ. ಆಲ್ಟರ್ನೇಟಿವ್ ಫ್ಲಕ್ಸ್ ಕೊಟ್ಟಿದೆ ಪ್ರೈಮರಿ ವೈಂಡಿಂಗ್. ನಾವು ಏನು ಮಾಡ್ತೇವೆ? ಇನ್ ಪ್ರೈಮರಿ ವೈಂಡಿಂಗ್ just like it is very simple functions it should be in primary winding. The primary winding should be connected in AC supply. ನಾವು AC supply ಕೊಟ್ಟರೆ ಏನಾಗುತ್ತೆ? ಏನು ಪಾಸ್ ಆಗುತ್ತೆ? ಪ್ರೈಮರಿ ವೈಂಡಿಂಗ್ ಮುಖಾಂತರ ಆಲ್ಟರ್ನೇಟಿವ್ ಕರೆಂಟ್ ಪಾಸ್ ಆಗುತ್ತೆ. ಇಲ್ಲಿ ಆಲ್ಟರ್ನೇಟಿವ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇದರಲ್ಲಿ ಪ್ರೈಮರಿ ವೈಂಡಿಂಗ್ ಪಾರ್ಟ್. this primary winding ಯಾವ ಪ್ರಿನ್ಸಿಪಲ್ ಓದಬೇಕಂತಂದ್ರೆ ಸೆಲ್ಫ್ ಇಂಡಕ್ಟೆನ್ಸ್ ಪ್ರಿನ್ಸಿಪಲ್, ನಾಟ್ ಇನ್ ಮ್ಯೂಚುವಲ್, ಸೆಲ್ಫ್ ಇಂಡಕ್ಟೆನ್ಸ್. ಯಾಕಂದ್ರೆ ಇದು ನಾವು ಸಪ್ಲೈ ಕೊಡ್ತೀವಿ ಏನಾಗುತ್ತೆ? ಆಲ್ಟರ್ನೇಟಿವ್ ಕರೆಂಟ್ ಪಾಸ್ ಆಗುತ್ತೆ, ಆಲ್ಟರ್ನೇಟಿವ್ ಫ್ಲಕ್ಸ್ ಪ್ರೊಡ್ಯೂಸ್. ಇದು ದಟ್ ಇಲ್ಲಿ ಆಲ್ಟರ್ನೇಟಿವ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಇದು ಯಾವ ಪ್ರಿನ್ಸಿಪಲ್ ಓದಬೇಕಂತಂದ್ರೆ ಸೆಲ್ಫ್ ಇಂಡಕ್ಟೆನ್ಸ್ ಪ್ರಿನ್ಸಿಪಲ್ ಓದಬೇಕಂತ. ಸೆಲ್ಫ್ ಇಂಡಕ್ಟೆನ್ಸ್ ಅದರಲ್ಲಿ ಎಲ್ಲಿ? ಇದು ಪ್ರೈಮರಿ ವೈಂಡಿಂಗ್ ಒಳಗೆ ಇದೇ ಫ್ಲಕ್ಸ್ ಲಿಂಕ್ ಇದೆ. ಇದೇ ಫ್ಲಕ್ಸ್ ಲಿಂಕ್ ಇದೆ ಸೆಕೆಂಡರಿ ಆಗಿ ವೈಂಡಿಂಗ್. ದೆನ್ ಏನಾಗುತ್ತೆ? ಇಲ್ಲಿ EMF ಪ್ರೊಡ್ಯೂಸ್ ಆಗುತ್ತೆ. ದಟ್ ಯಾವ EMF ಸೆಕೆಂಡರಿ ಒಳಗೆ EMF ಪ್ರೊಡ್ಯೂಸ್ ಆಗುತ್ತೆ? ಕರೆಂಟ್ ಹರಿಲಿಕ್ಕೆ ದಟ್ ಶುಡ್ ಬಿ ಕರೆಂಟ್ ಫ್ಲೋ ಟು ದಿ ಲೋಡ್. ಆ ಸೆಕೆಂಡರಿ ವೈಂಡಿಂಗ್ ಒಳಗೆ ಏನಾಗುತ್ತೆ? EMF ಪ್ರೊಡ್ಯೂಸ್ ಆಗುತ್ತಲ್ಲ, ಈ ಫ್ಲಕ್ಸ್ ಲಿಂಕ್ ಅಲ್ಲ, ಪ್ರೈಮರಿ ಫ್ಲಕ್ಸ್ ಲಿಂಕ್ ಆಗತ್ತಲ್ಲ ಸೆಕೆಂಡರಿ, ಬಟ್ not in electrically connected between link magnetic pole. Like separated limbs ಇರುತ್ತೆ ಇರೋದ್ರಿಂದ not in electrically connected, but flux it should be linked with the secondary of the winding, that it should be to produce the EMF. ಅವಾಗ ಯಾವ EMF ಪ್ರೊಡ್ಯೂಸ್ ಆಗುತ್ತೆ ವೈಂಡಿಂಗ್ ಒಳಗೆ ಏನಾಗುತ್ತೆ? ಆಲ್ಟರ್ನೇಟಿವ್ ಅದು secondary current should be through load flow ಆಗುತ್ತೆ. That is one type of, that is ಈ ಪ್ರಿನ್ಸಿಪಲ್ ಯಾವ ಪ್ರಿನ್ಸಿಪಲ್ ಹೋಗಬೇಕಂತಂದ್ರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಪ್ರಿನ್ಸಿಪಲ್. ಮ್ಯೂಚುವಲ್ ಇಂಡಕ್ಟೆನ್ಸ್ ಪ್ರಿನ್ಸಿಪಲ್ ಮೇಲೆ ಹೋಗುತ್ತೆ. ಯಾವುದು? ಸೆಕೆಂಡರಿ ಆಫ್ ದಿ ವೈಂಡಿಂಗ್. again the secondary winding load should be connected in secondary winding to get the power from it. The main function secondary winding, it gets EMF induced in it by the virtual alternating flux in the core to
produce to help the current in primary winding. They also supply the power to the load. ಯಾವುದೇ ಒಂದು ಸೆಕೆಂಡರಿ ಒಳಗೆ EMF ಇಂಡ್ಯೂಸ್ ಆಗಬೇಕಂದ್ರೆ ಎದರ ಮೇಲೆ EMF ಇಂಡ್ಯೂಸ್ ಆಗುತ್ತೆ ಟು ಸಪೋರ್ಟಿಂಗ್ ಇನ್ ಪ್ರೈಮರಿ ವೈಂಡಿಂಗ್. ಪ್ರೈಮರಿ ವೈಂಡಿಂಗ್ ಇಟ್ ಮೀನ್ಸ್ alternating current in primary, alternating current passing through the primary winding, alternating flux linked to the secondary of the winding, then EMF induced in it in secondary winding. The ಯಾವ ಪ್ರಿನ್ಸಿಪಲ್ ಅಂದ್ರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಪ್ರಿನ್ಸಿಪಲ್. ಮ್ಯೂಚುವಲ್ ಇಂಡಕ್ಟೆನ್ಸ್ ಪ್ರಿನ್ಸಿಪಲ್ ಮೇಲೆ EMF ಇಂಡ್ಯೂಸ್ಡ್ ಆಗುತ್ತೆ ಯಾವ್ದ್ರಲ್ಲಿ ಸೆಕೆಂಡರಿ ಆಫ್ ದಿ ವೈಂಡಿಂಗ್. ಬಟ್ ಇನ್ ಕೇಸ್ ಆಫ್ ಪ್ರೈಮರಿ ವೈಂಡಿಂಗ್ ಯಾವ ಪ್ರಿನ್ಸಿಪಲ್ ಆಗುತ್ತೆ ಸೆಲ್ಫ್ ಇಂಡಕ್ಟೆನ್ಸ್ ಪ್ರಿನ್ಸಿಪಲ್. ಯಾವ್ದ್ರಲ್ಲಿ ಪ್ರೈಮರಿ ವೈಂಡಿಂಗ್ ಬಟ್ ಸೆಕೆಂಡರಿ ವೈಂಡಿಂಗ್ ಏನು ಮ್ಯೂಚುವಲ್ ಇಂಡಕ್ಟೆನ್ಸ್. ಯಾಕೆ ಲಿಂಕ್ ಆಗುತ್ತೆ ಪ್ರೈಮರಿ ಫ್ಲಕ್ಸ್ ಶುಡ್ ಬಿ ಲಿಂಕ್ ವಿತ್ ಸೆಕೆಂಡರಿ ಆಫ್ ದಿ ವೈಂಡಿಂಗ್. ಆ ಪ್ರೈಮರಿ ವೈಂಡಿಂಗ್ ಅದಕ್ಕೆ ಸಪೋರ್ಟ್ ಮಾಡ್ತೈತಿ. ಹಾಗೆ ಆಲ್ಟರ್ನೇಟಿವ್ ಕರೆಂಟ್ ಪಾಸ್ ಆದಾಗ ಆಲ್ಟರ್ನೇಟಿವ್ ಫ್ಲಕ್ಸ್ ಕೊಡಬೇಕು. ಈ ಫ್ಲಕ್ಸ್ ಲಿಂಕ್ ವಿತ್ ದಿ ಸೆಕೆಂಡರಿ ಆಫ್ ದಿ ವೈಂಡಿಂಗ್. ಈ ಏನು ಫ್ಲಕ್ಸ್ ಸೆಕೆಂಡರಿ ಆಫ್ ದಿ ವೈಂಡಿಂಗ್ EMF ಯೂನಿಟ್ ಆಗುತ್ತಲ್ಲ ಯಾವ ಪ್ರಿನ್ಸಿಪಲ್ ಅಂದ್ರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಪ್ರಿನ್ಸಿಪಲ್. ಇದರೊಳಗೆ ಸೆಕೆಂಡರಿ ಆಫ್ ದಿ ವೈಂಡಿಂಗ್. ಓಕೆ, ಇದು ಮೇನ್ ಫಂಕ್ಷನ್ಸ್ ಏನಂದ್ರೆ ವೈಂಡಿಂಗ್ ಪ್ರೈಮರಿ ಅಂಡ್ ಸೆಕೆಂಡರಿ. ಪ್ರೈಮರಿ ವೈಂಡಿಂಗ್ ಶುಡ್ ಬಿ ಕನೆಕ್ಟೆಡ್ ಇನ್ AC ಸಪ್ಲೈ, ಸೆಕೆಂಡರಿ ವೈಂಡಿಂಗ್ ಶುಡ್ ಬಿ ಕನೆಕ್ಟೆಡ್ ಇನ್ ಲೋಡ್. ಓಕೆ, ಸಿಂಪಲ್ ಆಗಿದೆ. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ಫಾರ್ ಇನ್ ಟ್ರಾನ್ಸ್ಫಾರ್ಮರ್ ಇನ್ ಸಿಂಗಲ್ ಫೇಸ್ ಆರ್ ತ್ರೀ ಫೇಸ್, both primary winding and secondary winding should be connected in bushings. Bushings connect ಮಾಡ್ತಾರೆ ಟರ್ಮಿನಲ್ಸ್. In case of single phase ಸಿಂಪಲ್ ಆಗುತ್ತೆ. In case of three phase ಅಂದ್ರೆ ಮೂರು ಟರ್ಮಿನಲ್ ಇನ್ಪುಟ್ ಇರ್ತದೆ, ಮೂರು ಟರ್ಮಿನಲ್ ಔಟ್ಪುಟ್ ಇರ್ತದೆ. ಯಾವುದೇ ಒಂದು ಟ್ರಾನ್ಸ್ಫಾರ್ಮರ್ ಮೂರು ಟರ್ಮಿನಲ್ ಇನ್ಪುಟ್ ಇನ್ನೊಂದು ಮೂರು ಟರ್ಮಿನಲ್ ಔಟ್ಪುಟ್ ಇರ್ತವೆ. 6 ಟರ್ಮಿನಲ್ಸ್ ಇರ್ತದೆ. ಒಂದೊಂದು ಟರ್ಮಿನಲ್ ಶಾರ್ಟ್ ಮಾಡ್ತೇವೆ, ಒಂದೊಂದು ಟರ್ಮಿನಲ್ ಹೊರಗಡೆ. ಯಾಕಂದ್ರೆ ಒಂದಡಿ ಕನೆಕ್ಟ್ ಮಾಡ್ತೀವಿ ಬೇರೆ ಡೈಲಿ ಬರ್ತವೆ, ಒಂದೊಂದು ಡೈಲಿ ಶಾರ್ಟ್ ಮಾಡ್ಕೊಂಡು ನಾವೇನು ಮಾಡ್ತೇವೆ ಮೂರು ಟರ್ಮಿನಲ್ ಮಾತ್ರ ಬ್ಯಾಕ್ ಇಡ್ತೇವೆ. ಮೂರು ಟರ್ಮಿನಲ್ ಇನ್ಪುಟ್ ತಗೊಂಡು ಮೂರು ಟರ್ಮಿನಲ್ ಔಟ್ಪುಟ್ ತಗೊಂಡು ನಾವೇನು ಮಾಡ್ತೇವೆ ಔಟ್ಪುಟ್ ಅನ್ನ ಬುಷಿಂಗ್ಸ್ಗೆ ಕನೆಕ್ಟ್ ಮಾಡ್ತೇವೆ. ಯಾಕಂದ್ರೆ ಬುಷಿಂಗ್ ಈಸ್ ಎ ಒನ್ ಟೈಪ್ ಆಫ್ ಇನ್ಸುಲೇಟಿಂಗ್ ಮಟೀರಿಯಲ್, ಒನ್ ಟೈಪ್ ಆಫ್ 100% ಇನ್ಸುಲೇಟಿಂಗ್ ಮಟೀರಿಯಲ್. ಈ ಬುಷಿಂಗ್ಸ್ಗೆ ನಾವೇನು ಮಾಡ್ತೇವೆ ಇನ್ಕಮಿಂಗ್ ಲೈನ್, ಇನ್ಕಮಿಂಗ್ ಬಸ್ ಲೈನ್ ಅನ್ನ ಈ ಬುಷಿಂಗ್ಸ್ಗೆ ಕನೆಕ್ಟ್ ಮಾಡ್ತೇವೆ. ಈ ಬುಷಿಂಗ್ಸ್ಗೆ ಬುಷಿಂಗ್ಸ್ ಯಾವುದೇ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಆಗಿದ್ರೆ 3 phase 4 wire system. ಇನ್ಕಮಿಂಗ್ ಮಾಡಿ ಒಂದು ಫ್ರೀ, ಔಟ್ ಗೋಯಿಂಗ್ ಏನಿರುತ್ತಲ್ಲ 4 ಇರ್ತಾವೆ, ಒಂದು ನ್ಯೂಟ್ರಲ್ ಕನೆಕ್ಟ್ ಮಾಡಿರ್ತಾರೆ. ಬಟ್ ಇನ್ಕಮಿಂಗ್ ಮೊದಲೇ 3 ಟರ್ಮಿನಲ್ ಶುಡ್ ಬಿ ಕನೆಕ್ಟೆಡ್ RYP ಫಾರ್ ಶುಡ್ ಬಿ. ಯಾಕೆಂದ್ರೆ ನಾವು ಯಾವುದೇ ಒಂದು ಡೈರೆಕ್ಟ್ಲಿ ಶುಡ್ ಬಿ ಕನೆಕ್ಟೆಡ್ ಇನ್ಕಮಿಂಗ್ ಬಸ್ ಬಾರ್ಸ್ ಅನ್ನ ನಾವು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡೋಕ್ಕಾಗಲ್ಲ. ಯಾವ ಟರ್ಮಿನಲ್ಸ್ ನಾವೇನು ಮಾಡ್ತೇವೆ ಅಲ್ಲಿ ಬುಷಿಂಗ್ಸ್ ಕನೆಕ್ಟ್ ಮಾಡಿ ಬಸ್ಸಿಂಗ್ಸ್ ಏನು ಮಾಡ್ತೇವೆ ನಟ್ ಅಂಡ್ ಬೋಲ್ಟ್ ಕನೆಕ್ಟ್ ಮಾಡ್ತೇವೆ. ಆ ಟರ್ಮಿನಲ್ಗೆ ಏನು ಮಾಡ್ತೇವೆ ನಾವು ಲೆಗ್ಸ್ ಶುಡ್ ಬಿ ಯಾವ ಮಟೀರಿಯಲ್ ಅಂದರೆ ಕಾಪರ್ ಮಟೀರಿಯಲ್ ಆರ್ ಅಲ್ಯೂಮಿನಿಯಂ ಮಟೀರಿಯಲ್ ಇಂದ ಲೆಗ್ಸ್ ಅನ್ನ ಸೋ ಮೆನಿ ಡಿಫರೆಂಟ್ ಟೈಪ್ ಆಫ್ ಮಟೀರಿಯಲ್ ಆರ್ ಯೂಸ್ ಮ್ಯಾನುಫ್ಯಾಕ್ಚರಿಂಗ್ ಲೆಗ್ಸ್. ಆಲ್ರೆಡಿ ಲೆಗ್ಸ್ ಹೆಂಗೆ ಕಲ್ತಿರಿ, ಲೆಗ್ಸ್ ಯಾವ್ಯಾವ ಟೈಪ್ ಬರ್ತವೆ ಹೆಂಗೆ ಬರ್ತಾವೆ ಅಂತಂದೇಳಿ ನಾವು ಆಲ್ಮೋಸ್ಟ್ ಯೂಸ್ ಮಾಡೋದು ರಿಂಗ್ ಟೈಪ್ ಲೆಗ್ಸ್ ಅನ್ನ ಯೂಸ್ ಮಾಡ್ತೇವೆ. ಯಾವುದೋ ಒಂದು ಫೀಡರ್ ಟರ್ಮಿನಲ್ ಶುಡ್ ಬಿ ಕನೆಕ್ಟೆಡ್ ಇನ್ ಔಟ್ಸೈಡ್. ಶಿಪ್ಷನ್ ಟ್ರಾನ್ಸ್ಫಾರ್ಮರ್ ನೋಡಿದ್ರಿ, ಸೋ ಮೆನಿ ವೇರಿಯಸ್ ಟೈಪ್ಸ್ ಆಫ್ ಇನ್ ಯುವರ್ ಲ್ಯಾಬ್ ನೀವು ನೋಡಿರುವಂಥ ಲೆಗ್ಸ್ ಅನ್ನ ನೋಡಿದ್ರಿ. ಆ ಲೆಗ್ಸ್ ಅನ್ನ ನಾವು ಯಾವ ಟೈಪ್ ಅಂದ್ರೆ ಯು ಶೇಪ್ ಇದ್ದಂಥ ರಿಂಗ್ ಟೈಪ್ ಇದ್ದಂಥ ಲೆಗ್ಸ್ ಅನ್ನ ನಾವು ಏನು ಮಾಡ್ತೇವೆ ಆ ಕಾಪರ್ ಕಂಡಕ್ಟರ್ ಕನೆಕ್ಟ್ ಮಾಡಿ ಯಾವನ್ನ ವೆಲ್ಡ್ ಮಾಡ್ಕೊಂಡು ಸಾಲ್ಡ್ರಿಂಗ್ ಮಾಡ್ತೀವಿ. ಅದಕ್ಕೆ ಏನು ಮಾಡ್ತೇವೆ ನಾವು ಆ ಲೆಗ್ಸ್ ಅನ್ನ ಕನೆಕ್ಟ್ ಟರ್ಮಿನಲ್ ಫೀಡರ್ ಟರ್ಮಿನಲ್ ಕನೆಕ್ಟ್ ಮಾಡ್ಕೊಳ್ತೇವೆ. ಯಾಕೆ ನಾವೇನಾದರೂ ಆ ಕಾಪರ್ ಮಟೀರಿಯಲ್ ನಾವೇನಾದರೂ ನಾವು ಮೊದಲು ಓಲ್ಡನ್ ಡೇಸ್ನಲ್ಲಿ ಏನು ಮಾಡ್ತಿದ್ವಿ ನಾವು ವಿತೌಟ್ ಲೆಗ್ಸ್ ಶುಡ್ ಬಿ ಕನೆಕ್ಟೆಡ್ ಇನ್ ಟರ್ಮಿನಲ್ಸ್. ಹೆಂಗಂದ್ರೆ ನಾವು ಮಲ್ಟಿಪ್ಲೇಯರಿಂದ ನಾವು ಏನು ಮಾಡ್ತಿದ್ವಿ ಟೈಟ್ ಫಿಟ್ ಮಾಡ್ತಿದ್ವಿ. ಅದೇನಾಗ್ತದೆ ಸಮ್ ಡೇಸ್ ಲೂಸ್ ಸ್ಯಾಗಿಂಗ್ ಆಗಿದೆ, ಕಂಡಕ್ಟರ್ ಲೈನ್ ಸ್ಯಾಗಿಂಗ್ ಗಾಳಿಗೆ ಹಳೆಗಾಳೆ ಲೂಸ್ ಕನೆಕ್ಷನ್ ಆಗಿ ಏನಾಗ್ತದೆ ಸ್ಪಾರ್ಕ್ ಬಂದು ಏನಾಗ್ತದೆ ಶುಡ್ ನಾಟ್ ಬಿ ಫ್ಲೋ ಫ್ರಮ್ ದಿ ಕರೆಂಟ್. ಅದೇನಾಗ್ತದೆ ಸ್ಪಾರ್ಕ್ ಬಂದ್ರೆ ಅದೇನಾಗ್ತದೆ ಕರೋಷನ್ ಹಿಡಿತೈತಿ. ಕರೆಂಟ್ ಹಿಡಿದ್ರೆ ಕರೆಂಟ್ ಶುಡ್ ನಾಟ್ ಬಿ ಫ್ಲೋ ಫ್ರಮ್ ದಿ ಇಂಟರ್ನಲ್ ಪಾರ್ಟ್ ಇನ್ಸೈಡ್ ಕರೆಂಟ್ ಪಾಸ್ ಆಗಲ್ಲ. ಯಾಕಂದ್ರೆ ಕಾರ್ಬನ್ ಕಂಟೆಂಟ್ಸ್ ಇತ್ತಂದ್ರೆ ಯಾವುದೇ ಮಾಡಿರುತ್ತೆ ನಾಟ್ ಬಿ ಫ್ಲೋ ಫ್ರಮ್ ದಿ ಕರೆಂಟ್ ಪಾಸ್ ಆಗೋದಲ್ಲ. ಅದಕ್ಕೆ ಮತ್ತೆ ನಾವೇನು ಮಾಡಬೇಕು ಲೈನ್ ಅಂತ ಕಳಿಸ್ಬೇಕು ಅಂದ್ರೆ ಟಿವಿ ಕಟ್ ಮಾಡೋಲ್ಲ ಆ ಥರ ಹಾಕೊಡೋದಂತ ಏನು ಮಾಡಿದಾರೆ ಈಗ ಲೇಟೆಸ್ಟ್ ಟರ್ಮಿನಲ್ ಇನ್ಕಮಿಂಗ್ ಲೈನ್ ಏನು ಮಾಡ್ತಾರೆ ನಾವು ಲೆಗ್ಸ್ ಹಾಕಿ ಅದಕ್ಕೆ ಏನು ಮಾಡ್ತೇವೆ ನಟ್ ಅಂಡ್ ಬೋಲ್ಟ್ ಹಾಕಿ ಲೈಟ್ ಫಿಟ್ ಮಾಡೋದ್ರಿಂದ ಯಾವುದೇ ಥರ ಸ್ಟ್ಯಾಂಡಿಂಗ್ ಬಂದು ಗಾಳಿ ಗಾಳಿ ಬಂದು ಗಾಳಿ ಬಸ್ಕೊಂಡು ಗಾಳಿ ಬರೋದ್ರಿಂದ ಅದು ಶೇಕ್ ಆಗಲ್ಲ.
ಸ್ಪಾರ್ಕ್ ಚಾನ್ಸಸ್ ಇದೆ. ಮೇನ್ ಫಂಕ್ಷನ್ಸ್ ಪ್ರೈಮರಿ ಅಂಡ್ ಸೆಕೆಂಡರಿ. ನೋಡಿ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ನೋಡಿ, ಇಟ್ ಇಸ್ ಮೇಡ್ ಅಪ್ ಆಫ್ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್. ಇದು ನೋಡಿ ಯಾವುದೊಂದು ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಔಟರ್ ಪಾರ್ಟ್ ಆಫ್ ದ ಟ್ರಾನ್ಸ್ಫಾರ್ಮರ್ ಇಟ್ ಇಸ್ ಮೇಡ್ ಅಪ್ ಆಫ್ ಕ್ಯಾಸ್ಟ್ ಐರನ್. ಕ್ಯಾಸ್ಟ್ ಐರನ್ ಯಾಕಂದ್ರೆ ಬಿಕಾಸ್ ಆಫ್ ದಟ್ ಇಟ್ ಇಸ್ ಮೇಡ್ ಅಪ್ ಆಫ್ ಕ್ಯಾಸ್ಟ್ ಐರನ್ ಸ್ಟೀಲ್ ಮಟೀರಿಯಲ್ ಆಗಿರುತ್ತೆ. ದಿಸ್ ಒನ್ ಒಂದು ಸಿಟ್ ಮಟೀರಿಯಲ್, ಒಂದು ಎಷ್ಟು ಸೈಜ್ ಬೇಕಾದ ಸ್ಟೀಲ್ ಮಟೀರಿಯಲ್. ಯಾವ ಮಟೀರಿಯಲ್ ಅಂತಂದ್ರೆ ಕ್ಯಾಸ್ಟ್ ಐರನ್ ಸ್ಟೀಲ್ ಮಟೀರಿಯಲ್ ಅನ್ನ ಯೂಸ್ ಮಾಡೋದ್ರಿಂದ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಫ್ರಮ್ ದಿ ನಾಟ್ ಲೀಕೇಜ್ ಇನ್ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್. ಈಸಿಯಾಗಿ ಅವರು ಲೀಕೇಜ್ ಆಗೋ ಚಾನ್ಸಸ್ ಇರೋದಿಲ್ಲ. ಯಾವುದು ಸ್ಟೀಲ್ ಲ್ಯಾಮಿನೇಟ್ ಇರೋದ್ರಿಂದ ಅದನ್ನೇನು ಮಾಡ್ತಾನೆ, ಲಾಂಗ್ ಸೀಟ್ ಕಂಪ್ಲೀಟ್ ಅದಕ್ಕೆ ಕಟ್ ಪೀಸ್ ಹಾಕಿ ಟ್ಯಾಂಕ್ ಮಾಡೋದು. ಯಾವ್ದು ಟ್ಯಾಂಕ್ ಮಾಡ್ತಾನಂದ್ರೆ ಫುಲ್ಲಿ ಕಂಪ್ಲೀಟ್ ಒಂದೇ ಸೀಟ್ ಇದೆ, ಕಂಪ್ಲೀಟ್ ಫೋಲ್ಡ್ ಎಂಡ್ ಆ ಥರ ಸೀಟನ್ನು ಯೂಸ್ ಮಾಡ್ತಾರೆ. ಕಟ್ ಪೀಸ್ ತಗೊಂಡು ಇನ್ನೊಂದು ಪೀಸ್ ಕೊಡೋದು ಆ ಥರ ಚಾನ್ಸ್ ಇದೆ. ಯಾವುದೇ ಒಂದು ಟ್ರಾನ್ಸ್ಪೋರ್ಟ್ ಟ್ಯಾಂಕ್ ಮಾಡ್ತಾರೆ ಈಗ ಈಜಿಯಾಗಿ ಆಗೋ ಚಾನ್ಸ್ ಇದೆ. ಕಟ್ ಸೀಟ್ ಇರ್ತದೆ ಅಲ್ಲೇ ರೆಡಿ ಮಾಡಿದ್ರೆ ಏನಾಗುತ್ತೆ, ಲೀಕೇಜ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಫುಲ್ ಸೀಟ್ ತಗೊಂಡು ಒಂದು ಟ್ರಾನ್ಸ್ಫಾರ್ಮರ್ ಅದು ಯಾವ ಮಟೀರಿಯಲ್, ಸಿಲಿಕಾನ್ ಸ್ಟೀಲ್ ಐರನ್ ಮಟೀರಿಯಲ್. ಅದು ಆಕ್ಚುಲಿ ಐರನ್ ಮಟೀರಿಯಲ್ taken from the steel machine. Okay, how much is the cast iron? It means iron steel, but complete steel, pure iron ಅಲ್ಲ, iron steel, silicon steel material ಇದ್ದಂತ ಒಂದು full length, ಒಂದು ಕಟ್ ಪೀಸ್ ಇರಲ್ಲ, full length ಇದ್ದಂತ material ತಗೊಂಡು ಒಂದು ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಟು ಪ್ರೊವೈಡ್ ವಿತ್ ದಿ ಏನು ಮಾಡ್ತಾನ, ಟು ಪ್ರೊವೈಡ್ ವಿತ್ ದಿ radiator tube ಹಾಕಿರ್ತಾನೆ. What is the use of radiator tube? We should be transformer type. The external cooling ಬೇಕಲ್ಲ, natural cooling ಇದಕ್ಕೆ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಏನಾಗುತ್ತೆ, ನಾವು ಲೋಡ್ ಕೊಟ್ಟಾಗ ಹೀಟ್ ಫಾರ್ಮೇಷನ್ ಆಗುತ್ತೆ. ಯಾಕಂದ್ರೆ ಲೋಡ್ ಜಾಸ್ತಿ ಆಗ್ತಂದ್ರೆ ಏನಾಗುತ್ತೆ, ಆಯಿಲ್ ಆಲ್ಸೋ ಹೀಟಿಂಗ್. ಅವಾಗ ಏನಾಗುತ್ತೆ, ಆ ಹೀಟ್ ಏನಾಗುತ್ತೆ ಅದಕ್ಕೆ ಟ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವ ಟ್ರಾನ್ಸ್ಫರ್ ಅಂತ ಅದು ಏನಾಗುತ್ತೆ, ಆ ಏನಾಗುತ್ತೆ ಸೀಟ್ ಮಟೀರಿಯಲ್ ಹೀಟ್ ಆಗುತ್ತೆ. ಆ ಹೀಟನ್ನ ತೆಗೆದು ಹಾಕ್ಬೇಕಂತ ನಾವು ಏನು ಮಾಡಬೇಕು, ಎಕ್ಸ್ಟರ್ನಲ್ ಕೂಲಿಂಗ್ ಅನ್ನ ಹಾಕ್ಬೇಕು. ಅದಕ್ಕೆ ಟ್ಯಾಂಕಿಗೆ, ಅಲ್ಲಿ ಟ್ಯಾಂಕಿಗೆ ಏನು ಮಾಡ್ತಾ ನಾವು ರೇಡಿಯೇಟರ್ಸ್ ಅನ್ನ ಕನೆಕ್ಟ್ ಮಾಡಿದ್ದೀವಿ. ನೋಡಿ ರೇಡಿಯೇಟರ್ಸ್ ಇದು ನೋಡಿ ಎಂಟೈರ್ ಸೀಟ್, ಮೋಸ್ಟ್ಲಿ ಸೀಟ್ ಎಂತ ಸೀಟು, ಐರನ್ ಸೀಟ್ ಮಟೀರಿಯಲ್, ಸಿಲಿಕಾನ್ ಸ್ಟೀಲ್ ಆರ್ ಐರನ್ ಸೀಟ್ ಮಟೀರಿಯಲ್ ಎಂಟೈರ್ ಒಂದು ಫುಲ್ ಸೀಟ್ ಇದೆ. ಈ ಸೀಟ್ಗೆ ನಾವೇನು ಮಾಡ್ತೀವಿ, ಇದರೊಳಗಡೆ ಆಯಿಲ್ ಹಾಕಿರ್ತೀವಿ, ಟ್ರಾನ್ಸ್ಫಾರ್ಮರ್ ವೆಜಿಟಬಲ್ ಆಯಿಲ್, ಅದರೊಳಗಡೆ ಮ್ಯಾಗ್ನೆಟಿಕ್ ಕೋರ್ ಹಾಕಿರ್ತೇವೆ, ಮತ್ತೆ ಮ್ಯಾಗ್ನೆಟಿಕ್ ಕೋರ್ ಹಾಕಿರ್ತೇವೆ. ಇಲ್ಲಿ ನೋಡಿ ಈ ಟ್ಯಾಂಕ್ ಒಳಗಡೆ ನಾವು ಲೋಡ್ ಕೊಟ್ಟರೆ, ಲೋಡ್ ನಾರ್ಮಲ್ ಲೋಡ್ ಇದ್ರೆ ಯಾವುದೇ ಥರ ತೊಂದರೆ ಆಗಲ್ಲ. ಲೋಡ್ ಇಷ್ಟು ವೇರಿ, ಯಾಕಂದ್ರೆ ಕನ್ಸ್ಯೂಮರ್ಸ್ ನಾವು ಒಂದು ಕೆ 2 ಕೆ ಅಂತ ಲೋಡ್ ಹಾಕಿರ್ತ ಆ ಏರಿಯಾಗೆ ಎಷ್ಟು ಬೇಕು ಅಂತ ಹಾಕಿರ್ತೇವೆ. ಅವನೇನು ಮಾಡ್ತಾನೆ, ಅಪ್ಲೈ ಮಾಡೋದು 5 ರೂಪಾಯಿ ಅಪ್ಲೈ ಮಾಡಿರ್ತಾನೆ, ಬಟ್ ಹಾಕೋದು 10 ರೂಪಾಯಿ ಹಾಕ್ತಾನೆ. ಅಲ್ಲೇನಾಗುತ್ತೆ, ಲೋಡ್ ವೇರಿಯೇಷನ್ ಹಾಗೆ ಯಾವ ಲೋಡ್ ಏನಾಗುತ್ತೆ, ಆ ಹೀಟ್ ಆಗಿರುತ್ತಲ್ಲ ಹೀಟ್ ಇರುತ್ತಲ್ಲ ಎದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಸೀಟ್ ಮಟೀರಿಯಲ್. ಆ ಸೀಟ್ ಮಟೀರಿಯಲ್ ಯಾವ ಹೀಟ್ ಫಾರ್ಮೇಷನ್ ಅಂತ ರೇಡಿಯೇಟರ್ ಆ ಹೀಟ್ ಅನ್ನ ಅಬ್ಸಾರ್ಬ್ ಮಾಡಲೇಬೇಕು. ಆ ಹೀಟ್ ಅನ್ನ ಹೊರಗಡೆ ರೇಡಿಯೇಟರ್ ಮುಖಾಂತರ ನ್ಯಾಚುರಲಿ ಕಮ್ಸ್ ಟು ಇನ್ಸೈಡ್ ದಿ ಟ್ರಾನ್ಸ್ಫಾರ್ಮರ್. ಸ್ವಲ್ಪ ಆ ಹೀಟ್ ಅನ್ನ ಅಬ್ಸಾರ್ಬ್ ಮಾಡಿ ರೇಡಿಯೇಟರ್. ಅದಕ್ಕೆ ಏನು ಮಾಡ್ತಾನೆ,